ವೀಕ್ಷಕರೇ, ನೀವು ನೋಡ್ತಾ ಇರೋದು ಸೂಫಿ ಬೀದರ್ ನ್ಯೂಸ್. ನಾನು ನಿಮ್ಮ ರೋಹನ್. ಇಂದು ಬೀದರ್ ನಗರದ ಮಂಗಲ್ಪೇಟ್ನ ರೋಸ್ ಮೆಮೋರಿಯಲ್ ಶಾಲೆಯಲ್ಲಿ ವಿಜ್ಞಾನ ಕ್ಷೇತ್ರದ ಅರಿವು ಮೂಡಿಸುವ ನಿಟ್ಟಿನಲ್ಲಿ ಹಮ್ಮಿಕೊಂಡಿದ್ದ ವಸ್ತು ಪ್ರದರ್ಶನದಲ್ಲಿ ಮಕ್ಕಳು ಉತ್ಸಾಹದಿಂದ ಪಾಲ್ಗೊಂಡಿದ್ದ ವಸ್ತು ಪ್ರದರ್ಶನ ನೋಡುಗರನ್ನು ಹೊಸ ಲೋಕಕ್ಕೆ ಕರೆದೊಯ್ಯುವ ಜೊತೆಗೆ ಜ್ಞಾನ ಹೆಚ್ಚಿಸುವಲ್ಲೂ ಈ ಪ್ರದರ್ಶನ ಯಶಸ್ವಿಯಾಯಿತು. ಇಂಥ ವಸ್ತು ಪ್ರದರ್ಶನ ಮಕ್ಕಳ ಶೈಕ್ಷಣಿಕ ಬೆಳವಣಿಗೆಗೆ ಪೂರಕವಾಗಿದೆ. ಮಕ್ಕಳು ಕೇವಲ ಪುಸ್ತಕದ ಹುಳಗಳಾದರೆ ಪ್ರಯೋಜನವಿಲ್ಲ. ಜ್ಞಾನಕ್ಕೂ ವಿಸ್ತರಿಸಿದಾಗ ಮಕ್ಕಳಲ್ಲಿ ಅಡಗಿರುವ ಪ್ರತಿಭೆ ಹೊರಬರುತ್ತದೆ ಎಂಬುದಕ್ಕೆ ಈ ವಸ್ತು ಪ್ರದರ್ಶನ ಸಾಕ್ಷಿಯಾಗಿತ್ತು. ವೀಕ್ಷಿಸಿದ ಪ್ರತಿಯೊಬ್ಬರೂ ಪ್ರತಿಭೆಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ನನ್ನ ಹೆಸರು ಶಿವರಾಜ್. ನಮಸ್ಕಾರಗಳು. ನನ್ನ ಹೆಸರು ವಿದ್ಯಾವತಿ. ರೋಸ್ ಮೆಮೋರಿಯಲ್ ಸ್ಕೂಲ್ನಲ್ಲಿ ಮಕ್ಕಳು ಒಳ್ಳೆ ರೀತಿಯಿಂದ ಅತ್ಯುತ್ತಮವಾದ ಒಂದು ರೀತಿಯಲ್ಲಿ ಎಕ್ಸಿಬಿಷನ್ ರೆಡಿ ಮಾಡಿದ್ದಾರೆ. ಹಾರ್ಟ್ ಆಗಿರ್ಬೋದು, ಕಿಡ್ನಿ ಆಗಿರ್ಬೋದು, ತಾಜ್ ಮಹಲ್ ಆಗಿರ್ಬೋದು, ಅದೆಲ್ಲ ಇಂಗ್ಲೀಷಲ್ಲಿ ಒಳ್ಳೆ ರೀತಿಯಿಂದ ಅವ್ರು ನಮಗೆ ಕನ್ವಿನ್ಸ್ ಮಾಡಿ ಹೇಳ್ತಾ ಇದ್ದಾರೆ. ಅದಕ್ಕಾಗಿ ರೋಸ್ ಮೆಮೋರಿಯಲ್ ಸ್ಕೂಲಿಗೆ ಇನ್ನೂ ಅನೇಕರು ಬಂದು ಅಡ್ಮಿಷನ್ಗಳು ಮಾಡ್ಕೊಳ್ಬೇಕೆಂದು ತಮ್ಮಲ್ಲಿ ಕಳಕಳಿಯಿಂದ ಕೇಳಿಕೊಳ್ತೇನೆ. ಧನ್ಯವಾದಗಳು. ಎಸ್, ನಮ್ಮ 6 ಜನ ಇಲ್ಲಿ ಓದ್ತಾರೆ. ಅದಕ್ಕೆ ಎಜುಕೇಷನು ಚೆನ್ನಾಗಿದೆ. ಓಕೆ, ಥ್ಯಾಂಕ್ ಯು. ನಮಸ್ಕಾರ, ನನ್ನ ಹೆಸರು ನಾಗೇಶ್ ಅಂತ. ನನ್ನ ಮಕ್ಕಳು 2 ಜನ ಇಲ್ಲೇ ಇದ್ದಾರೆ ರೋಸ್ ಮೆಮೋರಿಯಲ್ ಸ್ಕೂಲಲ್ಲಿ. 4th ಒಬ್ಬಳು, 7th ಒಬ್ಬಳು ಇದ್ದಾರೆ. ತುಂಬ ಇದು ಏನು ಮಾಡಿದಾರಲ್ಲ, ತುಂಬ ಒಳ್ಳೆಯ ರೀತಿಯಿಂದ ಮಾಡಿ ಮಕ್ಕಳಿಗೆ ಯಾವ ರೀತಿ ಅಂದರೆ ಇನ್ಕ್ರೀಸ್ ಆಗಬೇಕು. ಚಿಕ್ಕ ಮಕ್ಕಳು ಇಟ್ಕೊಂಡು ದೊಡ್ಡ ಮಕ್ಕಳು ಆಮೇಲೆ ಅದ್ರದ್ದು ಬೆಳವಣಿಗೆ, ಬುದ್ಧಿ ಬೆಳವಣಿಗೆ ಆಗಬೇಕಾದ್ರೆ ಇದೊಂದು ಅವ್ರು ಮಾಡಿರ್ತಕ್ಕಂಥ ಪ್ರಯತ್ನ ಭಾಳ ಒಳ್ಳೆಯ ಪ್ರಯತ್ನ ಇದೆ ಅಂತ ನಾನು ನಿಮ್ಗೆ ಹೇಳಕ್ಕೆ ಇಷ್ಟ. ಏನೆಲ್ಲ ನೋಡಿದೆ ಸರ್? ಎಲ್ಲ ನೋಡಿದ್ದೇನೆ. ಬೀದರ್ ಪೋರ್ಟು, ಇಕೋ ಸಿಸ್ಟಮ್ ಮಾಡಿದ್ದಾರೆ. ನನ್ನ ಮಗಳು ತುಂಬ ಒಳ್ಳೆ ರೀತಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾಳೆ. ನ್ಯಾಷನಲ್ ಬರ್ಡ್ ಬಗ್ಗೆ ಮಾಡ್ತಾ ಇದ್ದಾರೆ. ಪ್ರತಿಯೊಂದು ಒಳ್ಳೆ ರೀತಿಯಿಂದ ಮಾಡಿದ್ದಾರೆ ಅಂತ ನನ್ನ ಅಭಿಪ್ರಾಯ. ನನ್ನ ಹೆಸರು ನಾಗೇಶ್ ಅಂತ. ನನ್ನ ಮಕ್ಕಳು ಇಲ್ಲೇ ಓದ್ತಾರೆ. ಓಕೆ, ಅದೇ ನಾವು ಇವತ್ತು ಸೆಕೆಂಡ್ ಡೇ ಬಂದಿದ್ದೇವೆ ನೋಡ್ಲಿಕ್ಕೆ. ನಾವು ನೋಡಿದ್ವೆಲ್ಲ ಎಕ್ಸಿಬಿಷನ್ ಒಳ್ಳೆ ರೀತಿಯಿಂದ ಇದೆಯಲ್ಲ, ಬೆಸ್ಟ್. ಮಕ್ಕಳು ಒಳ್ಳೆ ರೀತಿಯಿಂದ ಮಾತನಾಡಿದ್ದಾರೆ. ಮತ್ತೇನಂತಂದರೆ ಎಲ್ಲ ಆಲ್ ಐಟಮ್ಸ್ ಏನು ಬಿ ಅದೆಲ್ಲ ಸೈನ್ಸ್ ಬಗೆದಾಗ ಮತ್ತು ಇನ್ನು ಅನೇಕ ಇತಿಹಾಸ ಬಗೆದಾಗ ಕೆಲವೊಂದು ಇದೆ. ಅವನು ಕೂಡ ಒಳ್ಳೆ ರೀತಿಯಿಂದ ಮಾಡಿ ಒಳ್ಳೆ ರೀತಿಯಿಂದ ಅವರು ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಅದಕ್ಕೆ ನಮ್ಗೆ ಭಾಳ ಸಂತೋಷ ಆಗ್ಯದ. ಇಲ್ಲ ನಮ್ಮ ಮಕ್ಕಳಿಲ್ಲ, ಆದರೂ ನಮಗೆ ಇನ್ವೈಟ್ ಮಾಡಿದ್ದಾರೆ. ನಾವು ಬಂದು ನೋಡೀವಿ. ಶಿಕ್ಷಕರ ಬಗೆದಾಗ ಮತ್ತು ವಿದ್ಯಾರ್ಥಿನಿಯರ ಬಗ್ಗೆ ಎಲ್ಲರೂ ಒಳ್ಳೆ ರೀತಿಯಿಂದ ಮಾತಾಡಿದ್ದಾರೆ. ಮತ್ತು ಒಳ್ಳೆ ಇದು ಇದೆ ಸ್ಕೂಲು. ಮುಂದಿನ ದಿನದಲ್ಲಿ ಇದನ್ನು ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಆಗಲಿ ಅಂತ ನನ್ನ ಅನಿಸಿಕೆ ಅದ. ಸಂಜೀವ್ ಕುಮಾರ್ ಸಿದ್ದರ್ಗಿ, XTP ಯೂನಿವರ್ಸಿಟಿ. ನಮಸ್ಕಾರ ಎಲ್ರಿಗೂ. ನಾನು ಸಮೂಹ ಸಂಪನ್ಮೂಲ ವ್ಯಕ್ತಿ ಮಂಗಲ್ಪೇಟ್ ಶೈಲಾ ರಮೇಶ್ ಅಂತ. ಇಲ್ಲಿ 4 ವರ್ಷದಿಂದ ನಾನು ಸೇವೆ ಸಲ್ಲಿಸ್ತಾ ಇದ್ದೀನಿ. ಸೊ ಇವತ್ತು ಇಲ್ಲಿ ಒಂದು ಎಕ್ಸಿಬಿಷನನ್ನು ಹಮ್ಮಿಕೊಂಡಿದ್ದಾರೆ ರೋಸ್ ಮೆಮೋರಿಯಲ್ ಹಿರಿಯ ಪ್ರಾಥಮಿಕ ಶಾಲೆ. ಇಲ್ಲಿ ಸುಮಾರು 4 ವರ್ಷದಿಂದ ನಾನು ನೋಡ್ತಾ ಇರುವಾಗ ಈ ವರ್ಷ ಹೊಸ ಕಟ್ಟಡವನ್ನು ಕಟ್ಟಿಬಿಟ್ಟು ಉತ್ತಮ ರೀತಿಯಿಂದ ಈ ಒಂದು ಎಕ್ಸಿಬಿಷನನ್ನು ಅರೇಂಜ್ ಮಾಡಿದ್ದಾರೆ. ಈ ಒಂದು ಎಕ್ಸಿಬಿಷನನ್ನು ಸಕ್ಸಸ್ಫುಲ್ಲಾಗಿ ಮಾಡಲಿಕ್ಕೆ ಶಾಲೆಯ ಮುಖ್ಯೋಪಾಧ್ಯಾಯರಾಗಿರಲಿ ಅಥವಾ ಶಾಲೆಯ ಅಧ್ಯಕ್ಷರಾಗಿರಲಿ, ಶಿಕ್ಷಕರಾಗಿರಲಿ, ಎಲ್ಲ ಮಕ್ಕಳನ್ನು ಪ್ರೋತ್ಸಾಹಿಸುತ್ತಾ ಎಲ್ಲ ವಲಯಗಳಲ್ಲಿ ಅಂದರೆ ವಿಜ್ಞಾನ ಆಗಿರ್ಬೋದು, ಭಾಷೆ ವಿಷಯಗಳಾಗಿರ್ಬೋದು ಮತ್ತು ಗಣಿತ ವಿಷಯದ ಇದರಲ್ಲಿ ಇರ್ತಕ್ಕಂತಹ ಎಲ್ಲ ವಿಷಯಗಳನ್ನು ತೆಗೆದುಕೊಂಡ್ಬಿಟ್ಟು ಈ ಒಂದು ಎಕ್ಸಿಬಿಷನಲ್ಲಿ ತುಂಬ ಉತ್ತಮ ರೀತಿಯಿಂದ ಈ ಒಂದು ಎಕ್ಸಿಬಿಷನ್ ಹೊರಬಂದಿದೆ. ಇದಕ್ಕೆ ನೋಡಿದಾಗ 100% ಅಂತ ಹೇಳಿ ನಾವು ಮಾರ್ಕ್ಸ್ ಕೊಡ್ಬೋದು. ಇದಕ್ಕೆ ಒಂದು ಸಲ್ಲಿಸ್ತಕ್ಕಂತಹ ಯಾರಿಗಂದರೆ ಮುಖ್ಯೋಪಾಧ್ಯಾಯರು ಮತ್ತು ಶಿಕ್ಷಕರಿಗೆ ಹಾಗೂ ಈ ಒಂದು ಎಕ್ಸಿಬಿಷನಲ್ಲಿ ಪಾಲುಗಾರರಾಗಿರ್ತಕ್ಕಂಥ ಕೇಂದ್ರ ಬಿಂದುವಾಗಿರ್ತಕ್ಕಂಥ ಎಲ್ಲ ಮಕ್ಕಳು ಕೂಡ ಉತ್ತಮ ರೀತಿಯಿಂದ ಕಾರ್ಯನಿರ್ವಹಿಸಿದ್ದಾರೆ. ಸೊ ಎಲ್ಲ ಪಾಲಕರು, ಪೋಷಕರು ಕೂಡ ಇದಕ್ಕೆ ಸಪೋರ್ಟಾಗಿ ನಿಂತಿದ್ದಾರೆ ಅಂದ್ಕೊಳ್ತೀನಿ. ನನಗನ್ಸೋ ಮಟ್ಟಿಗೆ ಈ ಶಾಲೆ ಇನ್ನೂ ಕೂಡ ಮೇಲೆ ಬೆಳೆಯುತ್ತೆ ಅಂತ ಹೇಳಿ ನನಗನ್ಸುತ್ತೆ. ಮೇಲೆ ಬೆಳೀಲಿ ಅಂತ ನಾನು ಅವರಿಗೆಲ್ರಿಗೂ ಹಾರೈಸ್ತೀನಿ. ಎಲ್ರಿಗೂ ಈ ಎಕ್ಸಿಬಿಷನನ್ನು ಹಮ್ಮಿಕೊಳ್ಳಿಕ್ಕೆ ಒಂದು ತಮ್ಮ ಸಮಯವನ್ನು ಕೊಟ್ಟಿರ್ತಕ್ಕಂತಹ ಅಧ್ಯಕ್ಷರಿಗೂ ಹಾಗೂ ಶಾಲೆಯ ಮುಖ್ಯೋಪಾಧ್ಯಾಯರಿಗೂ, ಶಿಕ್ಷಕರಿಗೂ ಹಾಗೂ ಮಕ್ಕಳಿಗೂ ಮತ್ತೊಮ್ಮೆ ವಂದನೆಗಳನ್ನು ತಿಳಿಸುತ್ತಾ ನಾನು ಈ ಮಾತುಗಳನ್ನು ಮುಗಿಸ್ತೀನಿ. ಥ್ಯಾಂಕ್ ಯು.
ನಮ್ಮ ಅಭಿಪ್ರಾಯ ಏನಂದರೆ ಇವರು ಮಕ್ಕಳು ಸ್ಟಾಫು ಎಲ್ಲ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಅವರಿಗೆ ಒಳ್ಳೆ ರೀತಿಯಿಂದ ಪಾಠ ಕಲಿಸಿದ್ದಾರೆ. ಮತ್ತೇನಂತಂದರೆ they explain well, and from this we understand that the education is good in the school, and even the students are very actively participated. And like this, if they do every year, students are going to be more creative. And I thank Sureka madam for keeping such a good exhibition. At 2 days on holidays also, many can come and see that what the students have done. Like this, if they do every year, the students are motivated well, and they will be going on well in their future. Thank you. ಈ ಒಂದು ರೋಸ್ ಮೆಮೋರಿಯಲ್ ಒಂದು ಹೈಸ್ಕೂಲ್ನಿಂದ ಇಂಗ್ಲಿಷ್ ಮೀಡಿಯಂ ಸ್ಕೂಲು ಮಕ್ಕಳು ಬಹಳ ಚೆನ್ನಾಗಿ ಮಾಡಿದ್ದಾರೆ. ಇವಾಗ 2ನೇ ಕ್ಲಾಸ್ ಹುಡುಗಿ ಬ್ಲೆಸ್ಸಿನ ಹುಡುಗಿ ಕನ್ನಡ ವರ್ಣಮಾಲೆ ಹಾಗೂ ಏಕವಚನ ಬಹುವಚನ ವರ್ಣಮಾಲೆಯಲ್ಲಿರುವಂಥ 49 ಅಕ್ಷರಗಳು, ಅದರಲ್ಲಿ ಸ್ವರಗಳು, ವ್ಯಂಜನ ವಿಭಾಗ, ಜೋಗವಾಹಗಳು ಪ್ರತಿಯೊಂದನ್ನು ವಿವರವಾಗಿ 2ನೇ ಕ್ಲಾಸ್ ಹುಡುಗಿ ಹೇಳಿದಾಳೆ. ಇದು ಬಹಳಷ್ಟು ಒಳ್ಳೆ ಸಾಧನೆ ಮಾಡಿದ್ದಾರೆ. ಅದಕ್ಕಾಗಿ ಒಂದು ಶಾಲೆಗೆ ಎಲ್ಲಕ್ಕೆ ನಾವು ಒಂದು ಶುಭಾಶಯಗಳನ್ನು ಹೇಳ್ತೀವಿ, ಅಭಿನಂದನೆಗಳು ತಿಳಿಸ್ತೀನಿ. ಥ್ಯಾಂಕ್ ಯು. ನನ್ನ ಹೆಸರು ಸಜಲ ರಾಡಿ. ಕಷ್ಟಪಟ್ಟಾರ, ಒಳ್ಳೆ ರೀತಿಯಿಂದ ಎಲ್ಲ ಎಕ್ಸ್ಪ್ಲೇನ್ ಮಾಡತ್ತಾರ. ಪ್ರತಿಯೊಬ್ಬರೇ ಅರ್ಥ ಆಗುವಂತ ರೀತಿದಾಗ ಅವ್ರ ಚಿತ್ರಗಳು ಮಾಡ್ಯಾರ, ಬಹಳ ಒಳ್ಳೆ ರೀತಿಯಿಂದ ಮಾಡ್ಯಾರ. ವೆರಿ ಬೆಸ್ಟ್. ಈ ಒಂದು ವಸ್ತು ಪ್ರದರ್ಶನ ಬೇರೆ ಸ್ಕೂಲಲ್ಲಿ ನೋಡಿದ್ರೆ ಈ ತರ ನಾನು ಇದು ಫಸ್ಟ್ ಟೈಮ್ ನೋಡೋದಿದ್ದೀನಿ. ಅದು ನಮ್ಮ ಮಗ ಇಲ್ಲ ಅನ್ನ ಅಂತೇಳಿ ನೋಡಕ್ ಬಂದೆ ಅಷ್ಟೇ. ಅದು ಎಲ್ಲ ನೋಡಿ ಬಹಳ ಸಂತೋಷ ಆಯ್ತು. ನಮ್ಮ ಮಕ್ಕಳಿದ್ದಾರೆ, ನಮ್ಮ ಮಕ್ಕಳನ್ನು ಚೆನ್ನಾಗಿ ಮಾಡಿದ್ದಾರೆ, ಭಾಳ ಕಷ್ಟಪಟ್ಟಾರೆ. ಇವನ್ ನಮ್ಮ ಮಗನ ಇವಾಗ ತುಂಬಾ ಒಳ್ಳೆವಾಗಿ ಎಕ್ಸ್ಪ್ಲೇನ್ ಮಾಡ್ಯಾನ. ನಮ್ಮ ಮಕ್ಕಳು ಎಲ್ಲ ಚಂದ ತೋರ್ಸಾರ. ಬಟ್ ಇದು ಅಂದ್ರೆ ನಾವ್ ಎಲ್ಲಿನೂ ನೋಡಿಲ್ಲ, ಇಂಥ ಪ್ರದರ್ಶನ ನೋಡಿಲ್ಲ. ಫಸ್ಟ್ ರೋಸ್ ಮೆಮೋರಿಯಲ್ ಸ್ಕೂಲ್ನಾಗೆ ನೋಡ್ಲತ್ತಿದ್ದೇವೆ. ಅವರೇ ಫಿಲಮನ್ ಸರ್ ಅವರಿಗೆ ಥ್ಯಾಂಕ್ ಯು. ಇಂಥದಾಗಿ ಕಲಿಸ್ತಾ ಇದ್ದಾರಲ್ಲ, ಅವ್ರಿಗೆ ಒಳ್ಳೆ ವಂದನೆಗಳು ಹೇಳ್ತಿದ್ವಿ. ಥ್ಯಾಂಕ್ ಯು. ನನ್ನ ಹೆಸರು ನವನೀತಾ ಅಂತ, ಡೈಸಿ ರಾಣಿ ಅವ್ರ ಮಮ್ಮಿ ಇದ್ದೇನೆ. ನಮ್ಮ ಫ್ಯಾಮಿಲಿ ಇದೆ. ಇದು ಎಲ್ಲರೂ ನೋಡ್ಲಕ್ಕೆ ಬರೋಣ. ಥ್ಯಾಂಕ್ ಯು. ಒಂದು ರೋಸ್ ಮೆಮೋರಿಯಲ್ ಶಾಲೆಯಲ್ಲಿ ಒಂದು ವಸ್ತು ಪ್ರದರ್ಶನ ಬಗ್ಗೆ ತಮ್ಮ ಅಭಿಪ್ರಾಯ? ಸರ್, ಇಲ್ಲಿ ಅಭಿಪ್ರಾಯ ಹೇಳಬೇಕಾದ್ರೆ ರೋಸ್ ಮೆಮೋರಿಯಲ್ ಸ್ಕೂಲ್ನಲ್ಲಿ ಇದು ನಮ್ಮ ಮಗು ಬಂದು 2 ವರ್ಷ ಇತ್ತು. ಇಲ್ಲಿ ಭಾಳ ಈ ಒಂದು ಎಕ್ಸಿಬಿಷನ್ ಫಸ್ಟ್ ಟೈಮ್ ನಾವು ನೋಡ್ತಾ ಇದ್ದೇವೆ ಈ ಸ್ಕೂಲ್ನಲ್ಲಿ 2 ವರ್ಷದಿಂದ. ಆದರೆ ಇದರಲ್ಲಿ ಬ್ಯೂಟಿಫುಲ್ಲಾಗಿ, ಸುಂದರವಾಗಿ ಮತ್ತು ಪ್ರತಿಯೊಂದು ಹುಡುಗರು ಎಕ್ಸ್ಪ್ಲೇನ್ ಮಾಡ್ತಾಯಿದ್ದಾರೆ. ಒಂದು ಸೋಲಾರ್ ಸಿಸ್ಟಮ್ ಹಿಡ್ಕೊಂಡು ಪ್ರತಿ ಹಿಸ್ಟ್ರಿ, ಆಮೇಲೆ ಪ್ರತಿಯೊಂದು ಒಂದು ವರ್ಬ್ಸ್ ಆಗಲಿ, ಯಾವುದೇ ಒಂದು ಟೀಚರ್ಗಳು ಹೇಳಿದ್ದು ಪ್ರತಿಯೊಂದು ಇಲ್ಲಿ ಎಕ್ಸ್ಪ್ಲೇನ್ ಮಾಡಿ, ಸಣ್ಣ ಸಣ್ಣ ಹುಡುಗರ ದೊಡ್ಡವರಾಗಿ, ಆಮೇಲೆ ದೊಡ್ಡವರು ಚಿಕ್ಕವರು ಪ್ರತಿಯೊಬ್ಬರು ಭಾಳ ಚೆನ್ನಾಗಿ ಒಂದು ಎಕ್ಸ್ಪ್ಲೇನ್ ಆಗಿ ಜನರಿಗೆ ಹೇಳ್ತಾ ಇದ್ದಾರೆ. ಅವರು ಇಂಗ್ಲೀಷ್ನಲ್ಲಿ ಅವರು ಭಾಳ ಎಕ್ಸ್ಪ್ಲೇನ್ ಆಗಿ ಮಾಡ್ತಾಯಿದ್ದಾರೆ. ಅದೊಂದು ಭಾಳ ನಮಗೆ ಸಂತೋಷ. ಈ ಒಂದು ಮ್ಯಾನೇಜ್ಮೆಂಟ್ ಮಾಡೋ ಸರ್, ಟೀಚರ್ಗಳು ಮತ್ತು ಫಿಲಮಿನ್ ಸರ್ ಅವರ ಒಂದು ನೇತೃತ್ವದಲ್ಲಿ ಇದು ಬಹಳ ಚೆನ್ನಾಗಿ ನಮಗೆ ಆನಂದವಾಯಿತು. ನೋಡಿದ್ರೆ ನಮಗೆ ಹ್ಯಾಪಿ ಆಯಿತು ಎಂಬುದಾಗಿ 1-2 ಮಾತು ಹೇಳಿ ನಾನು ಮುಗಿಸ್ತೇನೆ. ನನ್ನ ಹೆಸರು ಸ್ಯಾಮ್ವೆಲ್, ನರ್ಸಿಂಗ್ ಆಫೀಸರ್. ನಾನು ಔರಾದ್ನಲ್ಲಿ ಜಾಬ್ ಮಾಡ್ತಾಯಿದ್ದೇನೆ, ಗೌರ್ಮೆಂಟ್ ಹಾಸ್ಪಿಟಲ್ನಲ್ಲಿ. ನಮ್ಮ ಮಕ್ಕಳು ಇಲ್ಲಿ ಒಬ್ಬ ಹುಡುಗಿದ್ದಾನೆ, 2ನೇ ಕ್ಲಾಸ್. ಎಜುಕೇಷನ್ ಕೂಡ ಭಾಳ ಇಂಪ್ರೂವ್ ಆಗಿದ್ದಾನೆ ನಮ್ಮ ಮಗ. ಇವಾಗ ನೋಡಬೇಕಾದ್ರೆ ಇಂಥ 2 ವರ್ಷದಿಂದ ನೋಡ್ತಾ ಇದ್ದೀನಿ, ನಮ್ಮ ಮಗು ಇಂಪ್ರೂವ್ ಆಗ್ತಾಯಿದ್ದಾರೆ. ಟೀಚರ್ಗಳು ಚೆನ್ನಾಗಿ ಅವರು ಲೀಡ್ ಮಾಡ್ತಾಯಿದ್ದಾರೆ, ಚೆನ್ನಾಗಿ ಅವ್ರು ಕಲಿಸ್ತಾ ಇದ್ದಾರೆ. ಆಮೇಲೆ ಪ್ರತಿಯೊಂದು ಹೋಮ್ವರ್ಕ್ ಹಿಡ್ಕೊಂಡು ಎಲ್ಲ ಒಂದು ಎಕ್ಸಾಮ್ನಲ್ಲಿ ಕೂಡ ಅವರು ಒಳ್ಳೆ ರೀತಿಯಾಗಿ ಪಾಸ್ ಆಗ್ತಾಯಿದ್ದಾರೆ. ಸೊ ನನ್ನ ಹೆಸರು ಸುಮಿತಾ ಅಂತೇಳಿ. ಸೊ ನನ್ನ ಮಗನೂ ಇಲ್ಲಿ ಓದ್ತಾ ಇದ್ದಾನೆ. ಇಲ್ಲಿ ಬಂದ ನಂತರ ನಮಗೆ ಚೆನ್ನಾಗಿ ಫೀಲ್ ಆಯಿತು. ಯಾಕಂದ್ರೆ ಆಲ್ಮೋಸ್ಟ್ ನಾಟ್ ಓನ್ಲಿ ಎಜುಕೇಷನ್, ಅಪಾರ್ಟ್ ಫ್ರಮ್ ದ್ಯಾಟ್ ಎಲ್ಲದ್ರ ಮೇಲೂ ಫೋಕಸ್ ಮಾಡ್ತಾ ಇದ್ದಾರೆ. ಅದು ಈಗಿನ ಮಕ್ಕಳಿಗೆ ಭಾಳ ಅವಶ್ಯಕತೆ ಇದೆ. ಚೆನ್ನಾಗಿ ಸೊ ಎಕ್ಸಿಬಿಷನ್ ಬಗ್ಗೆ ಹೇಳ್ಬೇಕಂದ್ರೆ ಚೆನ್ನಾಗಿ ಪ್ರಿಪೇರ್ ಮಾಡಿದ್ದಾರೆ. ಮಕ್ಕಳನ್ನೂ ಆಲ್ಮೋಸ್ಟ್ ಎಲ್ಲರೂ ಕಾನ್ಫಿಡೆನ್ಷಿಯಲಿ ಹೇಳ್ತಾ ಇದ್ದಾರೆ. ಸೊ ವಿ ಫೀಲ್ ಹ್ಯಾಪಿ. ಆ್ಯಂಡ್ ಎಲ್ಲ ವಿಷಯಗಳ ಬಗ್ಗೆನೂ ಅವ್ರು ಕವರ್ ಮಾಡಿದ್ದಾರೆ. ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಇಂಗ್ಲೀಷ್ ಗ್ರಾಮರ್ ವಿಷಯದಲ್ಲಾಗಲಿ, ಅಥವಾ ಇದು ಲೋಕಲ್ ಬೀದರ್ ಅದರ ವಿಷಯದಲ್ಲಿ ಆಯಿತು, ಸೋಲಾರ್ ಸಿಸ್ಟಮ್ನಲ್ಲೂ ಹಿಸ್ಟ್ರಿಕಲ್ ಪ್ಲೇಸಸ್ನೂ ಅವ್ರು ಕವರ್ ಮಾಡಿದ್ದಾರೆ. 7 ವಂಡರ್ಸ್ ಬಗ್ಗೆನೂ ಅವರು ಕವರ್ ಮಾಡಿದ್ದಾರೆ. ಸೊ ಆಲ್ಮೋಸ್ಟ್ ಮಕ್ಕಳಿಗೂ ಇದರಲ್ಲಿಂದ ಒಳ್ಳೆ ನಾಲೆಜ್, ನಮಗೂ ಒಂಥರ ಇಲ್ಲಿ ಬಂದು ಭಾಳ ಖುಷಿ ಆಯಿತು. ಥ್ಯಾಂಕ್ ಯು. ಭಾಳ ಚೆನ್ನಾಗಿ ಮಾಡಿದ್ದಾರೆ ರೀ ಮಕ್ಕಳು. ಮತ್ತು ಅವ್ರು ಹೇಳೋ ಶೈಲಿ ಭೀ ಚೆನ್ನಾಗದ. ಎಷ್ಟು ಕ್ಲಿಯರ್ ಆಗಿ ಎಷ್ಟು ಚೆನ್ನಾಗಿ ಹೇಳತ್ತಾರ ಅವ್ರು.
ಎಲ್ಲ ರೀತಿಲಿ ವಿವರಿಸಿ ಹೇಳತ್ತಾರ್ರಿ ಮಕ್ಕಳು. ಮಕ್ಕಳು ಓದ್ತಾ ಇದ್ದಾರೆ ಇಲ್ಲಿ ಇಲ್ರಿ ಯಾವ ಊರಿಂದ ಬಂದಿದ್ದಾರೆ? ಇಲ್ಲಿ ಬೀದರ್ ಇದನ್ ಕಾಲೇಜ್. ಹೌದು. ನಿಮ್ಮ ಹೆಸರು? ರೋಜಿ ಭಾಸ್ಕರ್. ಈ ಒಂದು ಎಕ್ಸಿಬಿಷನ್ ಒಳ್ಳೆ ರೀತಿಯಿಂದ ಅರೇಂಜ್ಮೆಂಟ್ ಮಾಡಿದ್ದಾರೆ. ಈ ಒಂದು ಶಾಲೆಯ ಚೇರ್ಮನ್ ಹಾಗೂ ಅಧ್ಯಕ್ಷರಾದಂಥ ಫಿಲಮನ್ ಸರ್ ಅವರ ನೇತೃತ್ವದಲ್ಲಿ ಒಳ್ಳೆ ರೀತಿಯಿಂದ ಎಲ್ಲ ಸ್ಟೂಡೆಂಟ್ಗಳು ಎಲ್ಲ ಒಂದು ಮಕ್ಕಳ ಪೇರೆಂಟ್ಸ್ಗಳು ಬಂದು ವಿಸಿಟ್ ಮಾಡಿ ನೋಡಿಕೊಂಡು ಹೋಗ್ತಾ ಇದ್ದಾರೆ. ಒಳ್ಳೆ ರೀತಿಯಿಂದ ನೋಡೋಕ್ಕೆ ಎಲ್ಲ ಚೆನ್ನಾಗಿದೆ, ಒಳ್ಳೆ ರೀತಿಯಿಂದ ಮಾಡಿದ್ದಾರೆ. ನೋಡಕ್ಕೆ ನಾವು ಅನ್ಕೊಂಡಿದ್ದೀವಿ, ಈ ರೀತಿ ಅನ್ಕೊಂಡಿಲ್ಲ. ನಾವು 2 ದಿವಸ ನಡೀತಾ ಇದೆ ಅಂದ್ರೆ ನಾವೇ ಪೇರೆಂಟ್ಸ್ ಇದ್ದೀವಿ, ನನ್ನ ಮಗಳು ಇಲ್ಲೇ ಓದ್ತಾಳೆ, ನಾನು ಸುಮ್ಮನೆ ಹೋಗ್ಬೇಕು ನೋಡೋದು ಬರೋಣ ಅಂದೆ ಬಂದಕ್ಕೆ. ಮತ್ತು 2ನೇ ಸಾರಿ ನಾನು ಬಂದಿರೋದು. ಈಗ ನಾನು ಒಂದ್ಸಾರಿ ಫ್ಯಾಮಿಲಿ ತೊಗೊಂಡು ಬಂದೆ, ಮತ್ತು ಸರ್ ಬಂದರು, ಹೋಗ್ಬರೋಣ ಬಂದರು, ಮತ್ತೆ ಬಂದರು. ಎಸ್ ಸರ್, ಒಳ್ಳೆ ಎಜುಕೇಷನ್ ಇದೆ ಸರ್. 2nd ಸ್ಟ್ಯಾಂಡರ್ಡ್ ನನ್ನ ಮಗಳು ಫುಲ್ ಇಂಗ್ಲೀಷ್ ಮಾತಾಡ್ತಾರೆ, ಪರವಾಗಿಲ್ಲ. ಮೋಹನ್. 2 ದಿವಸಗಳಿಂದ ಬೀದರ್ದಲ್ಲಿ ರೋಸ್ ಮೆಮೋರಿಯಲ್ ಸ್ಕೂಲ್ನಲ್ಲಿ ಎಕ್ಸಿಬಿಷನ್ ನಡೀತಾ ಇದೆ. ಅದರಲ್ಲಿ ಅನೇಕ ಹುಡುಗರು, ಸ್ಕೂಲ್ ಹುಡುಗರು, ಮಕ್ಕಳು, ಎಲ್ಲ ಪೇರೆಂಟ್ಸು, ದೊಡ್ಡವರು, ಹಿರಿಯರು ಎಲ್ಲರೂ ಬಂದು ನೋಡಿ ಬಹಳ ತೃಪ್ತಿಯಾಗಿದೆ ಅಂತ ಹೇಳ್ತಿದ್ದಾರೆ. ಯಾಕಂದರೆ ಮಕ್ಕಳು ಮಾಡಿದಂಥ ಕೆಲಸ ನೋಡಿ, ಅವರು ಮಾಡಿದಂಥ ಒಂದೊಂದು ಆಟಗಳು, ಒಂದೊಂದು ಗ್ಯಾಲರಿಗಳು, ಒಂದೊಂದು ಪ್ರದರ್ಶನಗಳ ನೋಡಿ ಬಹಳ ಸಂತೋಷವಾಗಿದೆ. ಅದಕ್ಕಾಗಿ ಈ ಸ್ಕೂಲು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಬೆಳಿಬೇಕು, ಮಕ್ಕಳು ಇಂಥದ್ರಲ್ಲಿ ಇನ್ನೂ ಭಾಗಿಯಾಗಬೇಕು, ಅನೇಕರು ಇದರಿಂದ ಮಾದರಿಯಾಗಬೇಕಂತ ಈ ಸ್ಕೂಲಿಗೆ ನಡೆಸಿದಂಥ ಎಲ್ಲ ಪ್ರಿನ್ಸಿಪಲ್, ಎಲ್ಲ ಟೀಚರ್ಸ್ಗಳು, ಮಕ್ಕಳಿಗೂ ಹಾಗೂ ಈ ಒಂದು ಶಾಲೆಯ ಒಂದು ಎಲ್ಲ ಚೇರ್ಮನ್, ಪ್ರೆಸಿಡೆಂಟ್ ಎಲ್ಲರಿಗೆ ನಾನು ವಂದನೆ ಸಲ್ಲಿಸ್ತೀನಿ. ಥ್ಯಾಂಕ್ ಯು. ನನ್ನ ಹೆಸರು ಅನಿಲ್ ಕುಮಾರ್ ಅಂತೇಳಿ, ನಾನು ಇಲ್ಲೇ ಮಂಗಲ್ಪೇಟ್ನಲ್ಲಿ ನಿವಾಸಿ ಇದ್ದೀನಿ. ನಾನು ಪಕ್ಕದ ರೆಸಿಡೆನ್ಸ್ನಲ್ಲಿ ವಾಸ ಮಾಡ್ತೀನಿ. ಭಾಳ ಸಂತೋಷ ಆಯಿತು ವೀಕ್ಷಕನಾಗಿ ಬಂದು ನೋಡಿದಾಗ. ಸರ್ ಫಿಲಮನ್ ಸರ್ ಅವರ ನೇತೃತ್ವದಲ್ಲಿ ಸ್ಕೂಲಲ್ಲಿ ನಾವು ನೋಡಿದಾಗ ನನಗನ್ನಿಸ್ತದೆ ಮೊದಲನೇ ಸರಿಯಾಗಿ ಒಂದು ಅನ್ವೇಷಣೆ ನಡೀತು. ಕೆಳಗಡೆ ಫಸ್ಟ್ ಫ್ಲೋರಿಂದ ನೋಡಬೇಕಾದ್ರೆ ಒಂದು ಝೂ ಇಂದ ಸ್ಟಾರ್ಟ್ ಆದಂಥ ಒಂದು ಅನ್ವೇಷಣೆ ಇಡೀ ಜಗತ್ತಿನ ಸುತ್ತದ ಹಾಗೆ ಅನಿಸ್ತದೆ. ಜಗತ್ತಿನ ಎಲ್ಲ ಒಂದು ವಿಶಿಷ್ಟ ಸೂಚನೆಗಳನ್ನು ಜನರಿಗೆ ತಿಳಿಸುವಂಥ ಒಳ್ಳೆಯ ಒಂದು ಸಂದೇಶವನ್ನು ಸರ್ ರೆಡಿ ಮಾಡಿದ್ದಾರೆ. ಒಂದು ಚೈನಾ ಫೋರ್ಟಿಂದ ಆಗಿ ತಾಜ್ ಮಹಲ್, ಗೋಲ್ ಗುಂಬಜ್, ಹೀಗೆ ಎಲ್ಲ ಥರದ ಅದರ ವಿಶೇಷತೆಯೂ ಕೂಡ ಮಕ್ಕಳು ಒಳ್ಳೆಯ ರೀತಿಯಿಂದ ವಿವರಿಸ್ತಿದ್ದಾರೆ. ನೋಡಿ ಭಾಳ ಸಂತೋಷ ಆಯಿತು. ನನಗೆ ನೋಡುವಂಥ ವೀಕ್ಷಕರಿಗೆ ಕೊಡುವಂಥ ಸಂದೇಶ, ಸ್ಕೂಲಲ್ಲಿ ಕೇವಲ ಎಜುಕೇಷನ್ ಮಾತ್ರ ಮುಖ್ಯವಲ್ಲ, ಮಕ್ಕಳಿಗೆ ಕೊಡುವಂಥ ಆ್ಯಕ್ಟಿವಿಟೀಸ್ ಕೂಡ ಬಹಳ ಮುಖ್ಯವಾಗಿದೆ. ಇದೇ ರೀತಿಯ ಒಂದು ಅನ್ವೇಷಣೆಯಿಂದ ಮಕ್ಕಳಿಗೆ ಜಗತ್ತಿನ ಒಂದು ಅರಿವು ಮೂಡುತ್ತದೆ, ಹೆಚ್ಚಿನ ಒಂದು ನಾಲೆಜ್ ಬರುತ್ತೆ ಎಂಬ ನನ್ನ ಅಭಿಪ್ರಾಯವಾಗಿದೆ. ಅದಕ್ಕೋಸ್ಕರ ಒಳ್ಳೆಯ ಸ್ಕೂಲ್ ಇದೆ, ಒಳ್ಳೆಯ ವಾತಾವರಣ ಇದೆ, ಒಳ್ಳೆಯ ಒಂದು ಬಿಲ್ಡಿಂಗ್ ಇದೆ, ಒಳ್ಳೆಯ ಟೀಚರ್ಸ್ ಹಾಗೂ ಮ್ಯಾನೇಜ್ಮೆಂಟ್ ಕೂಡ ಒಳ್ಳೆಯ ರೀತಿಯಿಂದ ಒಂದು ಅನ್ವೇಷಣೆ ನಡೆಸ್ಕೊಂಡು ಹೋಗ್ತಿದ್ದಾರೆ. ಅದಕ್ಕೋಸ್ಕರ ಎಲ್ಲ ನೋಡುವ ವೀಕ್ಷಕರಿಗೆ ಹಾಗೂ ಎಲ್ಲ ಸ್ಟೂಡೆಂಟ್ ಇರುವಂಥ ಪೇರೆಂಟ್ಸ್ಗಳಿಗೆ ನಾನು ಈ ಒಂದು ಅನ್ವೇಷಣೆ ನೋಡಿ ನನ್ನ ಅಭಿಪ್ರಾಯವನ್ನು ತಮಗೆಲ್ಲರಿಗೂ ಹಂಚಿಕೊಳ್ಳುತ್ತೇನೆ. ಒಂದು ವಸ್ತು ಪ್ರದರ್ಶನದಿಂದ ಜನರಿಗೆ ಏನು ಸೂಚನೆ ಕೊಡ್ತಾರೆ ಸರ್? ಈ ಒಂದು ವಸ್ತು ಪ್ರದರ್ಶನದಿಂದ ಜನರಿಗೆ, ವಿಶೇಷವಾಗಿ ಯಾರ್ಯಾರು ಲೋಕವನ್ನು ಸುತ್ತಿಲ್ಲೋ, ಜಗತ್ತನ್ನು ಸುತ್ತಿಲ್ಲೋ, ಅವರಿಗೆ ಈ ಒಂದು ಸ್ಥಳಗಳಲ್ಲಿ ಇಂಥ ಒಂದು ಏನಂತಾರೆ ಅದಕ್ಕೆ ಸ್ಥಳಗಳಿವೆ, ಅದರ ವಿಶಿಷ್ಟತೆ ಎಂಬುದು ಗೊತ್ತಾಗುತ್ತೆ ಅಂತ ನನಗೆ ಅನಿಸ್ತದೆ ಸರ್. ಜೋಯಲ್ ನೀಳಕರ್. Good afternoon, everyone. Myself, Supriti Monica. I work as a teacher in Rose Memorial School. I would like to tell about our school exhibition. This is the first time as we are representing our school talents. All the students made excellent works. I am proud to be a part of Rose Memorial School. Thank you. Good afternoon, everyone. My name is Jasmine. I am studying in 6th standard. My school name is Rose Memorial English Medium School. I am telling about Edward. Every year on 15th August, that is Independence Day, Prime Minister of India addresses country about vigilant purpose of the life one of the greatest, most significant historical foundations in India. Thank you.
Good afternoon, everyone. My name is F. Khaled. Today I am explaining about Bijapur Gol Gumbaz. Gol Gumbaz is India's largest dome structure. It is located in Bijapur, Karnataka. The name Gol Gumbaz is derived from Gol Gummata, meaning a dome in circular shape. Gol Gumbaz was the final resting place of Muhammad Adil Shah, who was the ruler of Bijapur during 17th century. Gol Gumbaz was constructed by Yaqut of Dabul. Gol Gumbaz locates an area of 18,000 square feet, making it one of the world's largest single-chamber space. Sounds made in it with whispering gallery at least 7 times. Ticket price for Indian tourists 25 rupees, for foreigners 300 rupees. Thank you. Back to the late Adil Shahi period, the tombs were erected for Khan Muhammad and his spiritual advisor Abdul Ras Qadri Khan Muhammad. A trailer was a military commander Sarsa Adil Shahi. Thank you. Madam and all my dear friends, myself Pratisha. I am studying in 6th standard. My school name is Rose Memorial English Medium School. I'm going to tell about Gol Gumbaz Bijapur. Gol Gumbaz was built by Muhammad Adil Shah, Sultan of Bijapur, and the 7th ruler of the Adil Shah dynasty. It was built in the year of 1656. It is an imposing structure of national importance. It is known as a Whispering Gallery. Thank you. Myself Alex, I am studying in 10th standard. Now I am explaining about the Colosseum. The Colosseum was seated there, a decision that was as like symbolic. It was practical. Thank you. Hi sir, good afternoon. I am Krishna from class and this is Machu Picchu. Machu Picchu is a site of ancient Inca ruins located about 50 miles at a distance of 80 kilometers from northwest of Cusco, Peru. Thank you. Next she will be explaining you. Good afternoon, everyone. Myself Saga. I am studying 10th standard. I am explaining about Machu Picchu. It is perched above the Rumbaba River Valley in a narrow saddle between two peaks, Machu Picchu Old Peak and Huayna Picchu New Peak, at an elevation of 7,710 feet and 2,235 meters. Thank you. Next, my friend will continue. Good afternoon, sir. Myself Aditya. I am explaining about Machu Picchu. Machu Picchu was designated in the UNESCO in the heritage in the year 1983. Thank you, sir. Hello. Hello everyone, myself Somerani from 9th standard. I am here with this project of acid rain, trying to demonstrate some of its causes, effects and prevents by using my working model. Acid rain is a rain or other precipitation that has become acidic due to pollutants like sulfuric and nitric acid in the atmosphere. These can include rain, snow, fog, hailstone or even a dust that is of acidic, and it is caused by chemical reaction by human activities like burning of fossil fuels in industries, exhaust from cars, trucks, buses, and also by burning of garbage, and also by natural cases like volcanic eruption, natural fire, burning of coal. These all release SO2 and NO2 into atmosphere, which will react with the water molecules in the atmosphere and fall to ground as acid rain. This precipitate falling to ground has some negative effects like damaging ecosystem, like killing soil organisms, killing animals, harming aquatic life, and damaging to trees, and also harming to agriculture. It damages root system and kills soil organisms which are important for crops, and also harming to monument like Taj Mahal, losing its luster as yellow, and also harming to Redeemer statue and other man-made structures, and damaging the buildings, shading paint of the buildings, corroding metal of the buildings, and also harming to human beings like respiratory diseases like asthma, heart attack, skin irritation, skin cancer, and it can prevent by some simple steps like using wind power more and solar energy, more renewable sources, and also can prevent by using a CNG, a cleaner fuel, and also can prevent by using public transportation like walking and riding bicycle. And Earth helps us and takes care of us. It is our responsibility to take care of us by keeping it clean and neat. Thank you. Start.
Hi, I am Christine. I am studying in first standard in my school name is Rose Memorial School. I am going to tell about the shapes of the moon. And this is a moon is a white. And the moon is a mirror of the moon. And we do not see the moon because the moon. Thank you. My name is Jyoti. I am studying in first standard. I am going to show you shapes. Circle, oval, heart, triangle, diamond, rectangle, ball. Thank you. Hi everyone, I am studying in first standard. Our school name is Rose Memorial School. We are going to tell about climbers. Some plants are weak. They cannot stand on their own. They need some support from them. Start. I am Gagan, studying in first standard. We are going to tell our roads. What is the rolling plants? Into the plants. Example: rose plants, and Start. Hi everyone, my name is Arvind. I am studying. Gachi. Hi everyone, my name is Arvind. I am studying in first standard. The school's name is Rose Memorial School. I am telling some plant has thorns. The rose plant has sharp thorns. Hi, my name is Sistina. I am studying in second standard. We are going to tell about Indian currency. One coin, 2 coins, 5 coins. Hello, I am Nisha. I am studying in first standard. My school name is Rose Memorial School. We are going to tell about flowers. Many flowers, flowers are of many colors. Flowers are beautiful. Sunflower, rose flower, honey flower, jasmine flower. Thank you. Start. Hello, I am studying in first standard. Our school name is Rose Memorial School. We are going to tell about this. Some plants are with leaves, some plants are without leaves. Example: mango tree, mango leaf, neem leaf, guava leaf, lemon leaf, papaya leaf. Thank you. Hi, I am Rachel. I am studying in second standard. My school name is Rose Memorial School. We are going to tell about measurement of time. 2 pointers are in one and a shorter longer and a shorter minute hand. The shorter hand is called hour hand. Thank you. Hello, I am Ashish. I am studying in first year. Our school name is Rose Memorial English Medium School. We are going to tell about the leaf of different plants, how different shapes and sizes. Example: curly leaf, tulsi leaf, jasmine leaf, orange leaf. Thank you. My name is Chetan. I am studying in second standard. We are going to tell about Indian currency. Welcome to the spaceship. I am Harshika from 9th standard. I am here with my team to present my project. My project is solar system, satellite and eclipses. Firstly, solar system. Solar system is the collection of sun including planets, moons, asteroids and comets. All these objects are held by the sun because of gravitational pull and solar. Sun is the brightest star in the solar system. Each planet has its own properties and characteristics.
Firstly, Mercury. Mercury is the closest planet to the sun, and second is Venus. Venus, which is the hottest planet to the sun, and Earth, which we live, and Mars, which is the reddest planet in the solar system. This is Jupiter, which is the largest planet in the solar system. This is the Saturn, which is unique because of its ring, and this is Uranus, which is tilted, and this is Neptune, the lastest planet in the solar system. This is satellite, and this is eclipses. This is sun, that is earth, and that is the moon. When the moon comes between the earth and the sun, it will be the solar eclipse, and when earth comes between the moon and the sun, it will be the lunar eclipse. Solar eclipse is very harmful to see with our naked eye, so we should use solar viewing glass. It will be during daytime, and lunar eclipse will be during night time. It is very safe to see with our naked eye. Thank you. It's my entire project. Good afternoon, sir. My name is Daniel. I am studying in 9th standard. Welcome to our project Water Pollution. Water pollution in the river is done by the various factories and industries by releasing the toxic chemicals into the river, and they are contaminating the water and also are harmful to aquatic life. The further explanation is done by her. Hello, myself Sanjana. I am studying in 9th standard. Here are the effects of water pollution with 2 points each. Environmental damage, harm, aquatic ecosystem, killing plants and animals, disturb the food chain, impact biodiversity, health risks, cases waterborne diseases such as the cholera and typhoid, leads to skin irritation, respiratory problem and cancer. Thank you. Next, my friend will explain. My name is Shivrila from 9th standard. I am going to explain about proper waste management. Establish effective waste management systems to prevent household waste from entering rivers. Thank you. Next, my friend will explain. Hello, I am Angel from 9th standard. I am going to explain about public awareness. Educate the public about the importance of a river conservation and the impact of a pollution. Raise awareness about the simple action individuals can take to prevent pollution, such as reducing of a plastic use, disposing of a waste properly, and supporting environmental initiatives. Thank you. Thank you. Good afternoon, sir. My name is Priya. I am from class 8th standard. I am going to explain about greenhouse effect. Greenhouse effect is a condition where thermal radiation emanating from the sun passes via the atmosphere. Thank you. Next, my friend will explain it. Good afternoon. My name is Sehata. I am studying in 8th standard. I am going to explain about greenhouse effect. This is possible because the infrared radiations emitted from the surface cannot pass the greenhouse gases. When greenhouse gases absorb the radiations, they send heat energy to the surface. Thank you. Good afternoon, sir. Myself Krishna. I am going to explain about greenhouse effect. Increase of greenhouse gas reduction from pollution due to human act. For example, burning of fossil fuel atmosphere mean that it is by those results. Thank you. My friend will further you. Good afternoon, everyone. My name is Ritik. I am from class 8th standard. As the volume of gases increases, trapping leading to rise of surface and atmospheric temperature. Thank you. Thank you, sir. Good afternoon, sir. Myself Sushant from 6th standard. Studying Rosemary School. My topic is a rooftop garden. A rooftop garden is a garden on a roof of a building. Besides our decorative benefits, roof planting may provide food, temperature control, hydrological benefits, agriculture enhancement, habitats or corridors for a roof planting. Next, you will continue. Good afternoon, everyone. My name is Jantan from 6th class. My school name is Rosemary School English Medium. I am explaining about rooftop gardening by adding aesthetic appeal, providing an outdoor empty space and providing making a home. Thank you. Hello everyone, my name is Sai Victor. My school name is Rosemary English Medium School. Reduced water bills, provide an alternative supply during water restriction, and maintain a green and healthy garden. Thank you. My name is Arpita. I am studying in 3rd standard. My school name is Rosemary English Medium School. I am explaining about proteins. Proteins are body building foods. They help our body to grow. They also help to repair the body and keep us healthy. Milk, egg, chicken, fish. Thank you. Next, my friend explain about the. My name is Shalom. I am studying in 4th standard. I am telling about triangle. Triangle has 3 sides and 3 angles. The sum of a triangle is also 180 degree. Perimeter sum of all sides. Area is equals to 1/2. Base and height. Thank you. Hello, my name is Pranay. I am telling about hexagon. Hexagon and semicircle. Hexagon has 6 sides and 6 perimeter. And
harvesting and circle, and my friend will continue. My name is Shiny. I am studying in first. I am explaining about the rectangle. It has 4 sides and 4 vertex. The opposite sides are equal and parallel. Area of rectangle, length into perimeter of rectangle, 2 into length plus breadth. Next, I am explaining about the trapezoid. It has 4 sides. 2 sides are bended. Next, my friend will explain about the square. My name is Hanok Raj. I am explaining about the square. The square has 4 sides. Each of the sides is of equal length. Opposite sides are parallel. The shape has 4 angles. Angle of the square, side into side. Thank you. Thank you. My name is Shani. I am studying in 3rd standard. My school name is Rose Memorial English Medium School. I am explaining about vitamins. The vitamins keep us healthy. They protect us from virus diseases. We need vitamins only in small quantities. Fresh fruit and vegetables, milk, potato, egg, tomato give us vitamins. Are known as protein-foods. The vitamins are named as A, B, C, D and K. Vitamin D is made by our body with the help of sunlight. Though sunlight is the natural source of vitamin D. Thank you. Good morning everyone, myself from. We are discussing about ecosystem. An ecosystem is the community of the organism and their physical environment involve both living organism and non-living physical condition. Thank you. Good afternoon, sir and madam. Myself, Sannidhi. I am studying in 4th standard. My school's name is Rose Memorial English Medium School, Bidar. I am explaining about degree of adjectives. We use the positive degree with as or not. So as we went to say how to person or things. That is same or not the sum. Happy, happier, happiest. Tall, taller, tallest. Thank you. Good afternoon, sir. My name is Twinkle. I am studying in 4th standard. My school's name is Rose Memorial English Medium School, Bidar. I am explaining about degrees of adjectives. We use degrees of adjectives to compare to or more places, person or thing. This comparison can be made in 3 ways. That is positive degree, comparative degree, superlative degree. Thank you. Good afternoon, sir. My name is Arvind. I am studying in 2nd standard. My school's name is Rose Memorial English Medium School. I am explaining about the verb. Verb means doing words. Doing words tell us to what people, animals, or things doing. We call them verb. For example, singing, dancing, laughing, crying. Thank you. Good morning, everyone. Sir, I'm studying in 2nd standard. My name is Sam. My school name is Rose Memorial English Medium School. I am explaining about singing, dancing, laughing, crying. Thanks. Good afternoon, sir. Myself, Avilax. I am studying in 5th standard. My school's name is Rose Memorial English Medium School. I am explaining about the countable noun. Are the things we can count. For example, pan, spoon, plate, tiffin box, butterfly. We can use a countable noun in singular and also in the plural. A singular countable noun always we take a or an before it. Thank you. Hi, I am Matisha. I am studying in 1st standard. I am 7 years old. My school name is Rose Memorial School. We are going to tell about leaves. Most plants have leaves. Most leaves are green in color. Thank you. मेरा नाम है जेनिस कृपा। मैं रोज मैं स्कूल में आपका स्वागत करती हूँ। मैं 5वीं कक्षा में पढ़ती हूँ। मेरा हिंदी प्रदर्शन है, आपका स्वागत करती हूँ। हिंदी साहित्य के इतिहास के बारे में बताती हूँ। आदिकाल, पूर्व मध्यकाल, उत्तर मध्यकाल, आधुनिक काल। आद्यकाल को कहते हैं वीर गाथा काल, पूर्व मध्यकाल को कहते हैं रीतिकाल, उत्तर मध्यकाल को कहते हैं गद्यकाल। धन्यवाद। And it is the most formidable fort in the country. ಇದೇ ತರದಲ್ಲಿ ಇಲ್ಲಿ ನೋಡಿ ಮಾಮಂಗ್ ಗವನ್ ಮದ್ರಸಾ ಕೂಡ ಮಾಡಿದ್ದಾರೆ ಇಲ್ಲಿ ನೋಡಿ. ಮತ್ತೆ ಅದೇ ರೀತಿಯಾಗಿ ಬೀದರ್ಗೆ ಐತಿಹಾಸಿಕ ಸ್ಥಳವಾದ ಚೋಬಾರ ಮತ್ತು ಮಹಮ್ಮದ್ ಗವಾನ್ ಮದ್ರಾಸ ಚೋಬಾರ, ಇದು ನೋಡಿ ಪ್ರಸಿದ್ಧವಾದ ಸೆಂಟ್ ಪಾಲ್ ಮೆಥಡಿಸ್ಟ್ ಚರ್ಚ್ ಕೂಡ ಇಲ್ಲಿ ಇದೆ. ನರಸಿಂಹಚರ್ನ
ನಮಸ್ಕಾರ, ನನ್ನ ಹೆಸರು ಶಾಲ್ವಿಯಾ. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು ರೋಸ್ ಮೆಮೋರಿಯಲ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್. ನಮ್ಮ ಭಾರತದ ರಾಷ್ಟ್ರ ಪ್ರಾಣಿ ಶಕ್ತಿ ಮತ್ತು ಭವ್ಯತೆಯನ್ನು ಸಂಕೇತಿಸುವ ಹುಲಿಯನ್ನು ಭಾರತದ ರಾಷ್ಟ್ರ ಪ್ರಾಣಿಯಾಗಿ ಸ್ವೀಕರಿಸಲಾಗಿದೆ. ರಾಷ್ಟ್ರ ಪಕ್ಷಿ ನವಿಲು. ಸುಂದರವಾದ ನವಿಲನ್ನು ರಾಷ್ಟ್ರ ಪಕ್ಷಿಯಾಗಿ ಸ್ವೀಕರಿಸಲಾಗಿದೆ. ಪಕ್ಷಿಗಳಲ್ಲೇ ಗಂಡು ಅತ್ಯಂತ ಸುಂದರವಾದ ನವಿಲು ಎನ್ನುತ್ತೇವೆ. ಧನ್ಯವಾದಗಳು. ನಮಸ್ಕಾರ. ರೋಸ್ ಮೆಮೋರಿಯಲ್ ಸ್ಕೂಲ್ ವತಿಯಿಂದ ಅನ್ವೇಷಣಾ 2025 ತುಂಬ ಸಕ್ಸಸ್ಫುಲ್ ಆಗಿ ನಡೀತು. ಇದರಲ್ಲಿ ಸುಮಾರು ಅಂದಾಜು 4 ನಿಂದ 4.5 ಸಾವಿರ ಜನ ಪೋಷಕರು, ಪಾಲಕರು ಮತ್ತು ಗೆಸ್ಟ್ ಮತ್ತು ಓಡಿದವರು, ಹಿತೈಷಿಗಳು, ಸ್ನೇಹಿತರು ಮತ್ತು ಬೇಕಾದ ಎಲ್ಲ ಆಸಕ್ತಿ ಉಳ್ಳವರು ಬಂದು ಈ ಒಂದು ಎಕ್ಸಿಬಿಷನ್ನಲ್ಲಿ ವೀಕ್ಷಣೆ ಮಾಡಿ ಆ ಮಕ್ಕಳು ಮಾಡಿದಂಥ ಎಲ್ಲ ಮಾನ್ಯುಮೆಂಟ್ಸ್ ಇರ್ಬೋದು, ಆಸಿಡ್ ರೈನ್ ಮಾನ್ಯುಮೆಂಟ್ ಇರ್ಬೋದು, ಸ್ಪೇಸ್ ಇರ್ಬೋದು, 7 ವಂಡರ್ಸ್ ಆಫ್ ದ ವರ್ಲ್ಡ್ ಇರ್ಬೋದು, ಸ್ವರ ವ್ಯಂಜನ ವಿಷಯಕ್ಕೆ ಯಾವ ರೀತಿ ಸುಲಭವಾಗಿ ಕಲಿಯುವ ವಿಧಾನ ಇರ್ಬೋದು, ಸ್ವರ ವ್ಯಂಜನ ಮಾತ್ರವಲ್ಲದೆ ಪ್ರಾಪರ್ ನೌನ್, ವರ್ಬ್, ಇದು ಗ್ರಾಮರ್ ವಿಷಯದಲ್ಲಿ ಕೂಡ ಸುಲಭವಾಗಿ ಕಲಿಯುವಂಥ ಒಂದು ವಿಧಾನಗಳು. ಆಮೇಲೆ ಹಾರ್ಟ್, ಡೈಜೆಸ್ಟಿವ್ ಸಿಸ್ಟಮ್, ಬ್ರೈನ್ ಇತ್ಯಾದಿ ಎಲ್ಲ ಒಂದು ಎಕ್ಸಿಬಿಷನಲ್ಲಿ ಮಕ್ಕಳು ತುಂಬ ಒಳ್ಳೆಯ ರೀತಿಯಿಂದ ಎಕ್ಸಿಬಿಟ್ ಮಾಡಿ ಸಕ್ಸಸ್ಫುಲ್ ಮಾಡಿದ್ದಕ್ಕಾಗಿ ಮಕ್ಕಳಿಗೂ, ಶಿಕ್ಷಕ ವೃಂದದವರಿಗೂ, ಪ್ರಿನ್ಸಿಪಾಲ್ ಅವರಿಗೂ, ವೈಸ್ ಪ್ರಿನ್ಸಿಪಾಲ್ ಅವರಿಗೂ, ಅಡ್ಮಿನಿಸ್ಟ್ರೇಟರ್ ಅವರಿಗೂ ಮತ್ತು ಎಲ್ಲ ಪಾಲಕರು, ಪೋಷಕರಿಗೂ ಕೂಡ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಸರಿ, ಒಂದು ವಸ್ತು ಪ್ರದರ್ಶನದಲ್ಲಿ ಮಕ್ಕಳಿಗೆ ಏನಾದರೂ ಫಸ್ಟ್ ಸೆಕೆಂಡ್ ಏನಾದರೂ ಬಹುಮಾನ ಇಟ್ಟಿದ್ದಾರಾ? ಹೌದು, ಇದರಲ್ಲಿ ಫಸ್ಟ್, ಸೆಕೆಂಡ್, ಥರ್ಡ್ ಅಂತ ಬಹುಮಾನ ಇಟ್ಟಿವಿ. ಅದಕ್ಕೆ ಹೊರಬಂದಂಥ ವಿಸಿಟರ್ಸ್ ಅವ್ರ ಫೀಡ್ಬ್ಯಾಕ್ ಮೇಲೆ ಅವ್ರಿಗೆ ರ್ಯಾಂಕಿಂಗ್ ನಾವು ಕೊಡ್ತಾ ಇದ್ದೀವಿ. ಮತ್ತೆ ಪ್ರತಿಯೊಂದು ಎಕ್ಸಿಬಿಷನ್ ವಸ್ತು ಪ್ರದರ್ಶನ ಒಂದು ಸ್ಥಳದಲ್ಲಿ ಒಂದು ಗ್ರೂಪ್ ಆಗಿದೆ. ಅದು ಇಂಡಿವಿಜುವಲ್ ಆಗಿ ಕೊಡ್ತಾ ಇಲ್ಲ, ಗ್ರೂಪಿಗಾಗಿ ಫಸ್ಟ್, ಸೆಕೆಂಡ್, ಥರ್ಡ್ ಕೊಡ್ತಾ ಇದ್ದೀವಿ. ಮತ್ತೆ ಆಸ್ ಎ ಚೇರ್ಮನ್ ಆಫ್ ಪ್ರಸಾದ್ ಎಜುಕೇಶನಲ್ ಟ್ರಸ್ಟ್, ರೋಸ್ ಮೆಮೋರಿಯಲ್ ಸ್ಕೂಲ್, ಐ ಥ್ಯಾಂಕ್ all of you, especially my teachers, students, parents and media friends for covering this exhibition. From the bottom of my heart, as a chairman, I really thank you all. ಈಗಿನ ಮಕ್ಕಳಿಗೆ ತಮ್ಮ ಸಲಹೆ ಇದೆ ಸರ್. ಈಗ ಮಕ್ಕಳೆಲ್ಲ ಟಿವಿ ನೋಡ್ತಾರೆ, ಮೊಬೈಲ್ ಬಿಸಿ ಇರ್ತಾರೆ, ಅವರಿಗೆಲ್ಲ ಮಕ್ಕಳಿಗೆ ಏನು ಹೇಳ್ಬೇಕಂತೀವಿ? I just wanted to tell the students that mobile do not serve the purpose. ಇವತ್ತು ಎಲ್ಲದಕ್ಕಿಂತ ಪ್ರಮುಖವಾದದ್ದು ಶಿಕ್ಷಣ. ಶಿಕ್ಷಣವೇ ಶಕ್ತಿ. ಇಂಥ ಒಂದು ಎಕ್ಸಿಬಿಷನ್ನಲ್ಲಿ ಭಾಗವಹಿಸೋದ್ರಿಂದ, ನೋಡೋದ್ರಿಂದ, ಮಾಡೋದ್ರಿಂದ ಮಕ್ಕಳಿಗೆ ಪ್ರಾಕ್ಟಿಕಲ್ ಮೆಥಡ್ನಲ್ಲಿ ಭಾಳಷ್ಟು ಏನದಂದ್ರೆ
ಅನುಭವವಾಗಿ ಜ್ಞಾನವನ್ನು ಪಡೆಯುವಂಥದ್ದು. ಹಾಗಾಗಿ ನಾನು ಯುವಕರಿಗೆ ಮಕ್ಕಳಿಗೆ ಹೇಳೋದು ಇಷ್ಟಪಡ್ತೀನಿ ಏನಂದರೆ, ಮೊಬೈಲ್, ಪಬ್ಜಿ ಮತ್ತು ಇನ್ನೂ ಇತ್ಯಾದಿ ಆಟಗಳು ಆಡಿ ತಮ್ಮ ಸಮಯವನ್ನು ವ್ಯರ್ಥಪಡಿಸ್ಕೊಳ್ಬೇಡ್ರಿ. ಟೈಮ್ ಈಸ್ ರೈಟ್ಲಿ ಮೆಜರ್ಡ್ ಬೈ ಯುವರ್ ಅಚೀವ್ಮೆಂಟ್ಸ್, ನಾಟ್ ಬೈ years, months, hours, minutes or seconds. It can be achieved by your success. Every second counts and that is so precious. So I like to say the students to concentrate on your studies, discipline yourself because your parents will be expecting a good results from you. And one more thing I can tell you, anywhere you can get a education, but the most important thing is the discipline. ಶಿಸ್ತಿಲ್ಲ ಅಂದರೆ ಏನು ಸಾಧನೆ ಮಾಡಿದ್ರು ಎಲ್ಲ ವೇಸ್ಟ್. ಹಾಗಾಗಿ ಯುವಕರಿಗೆ ಮತ್ತು ಮಕ್ಕಳಿಗೆ ನನ್ನ ಒಂದು ಸಲಹೆ, ದಯವಿಟ್ಟು ಗಮನಿಸಿ. ಯಾಕಂದರೆ ಎಟ್ ದ ಎಂಡ್ ಆಫ್ ದ ಡೇ ರಿಸಲ್ಟ್ ಕೌಂಟ್ ಮಾಡುತ್ತೆ. ಹಾಗಾಗಿ ನಿಮ್ಮ ಒಂದು ಶಿಕ್ಷಣ ಮೇಲೆ ನೀವು ಗಮನ ಕೊಟ್ಟು ಒಳ್ಳೆ ರಿಸಲ್ಟು, ಒಳ್ಳೆ ಅಂಕಗಳು ಪಡಿಬೇಕಂತ ನಾನು ಹೇಳ್ತೀನಿ. Greetings to you all from Rose Memorial English Medium School, Bihar. We are very glad for having arranged our school's annual exhibition 2025. Since 2 days, we have been able to conduct this grand event very successfully. I can say that so many visitors poured in and they encouraged the students. They took part in an exhibition and they have given their various views and they encouraged through their words. I thank all the media brothers for lending their support towards us, and my heartfelt thanks to all the parents for their support and for their everything what they have done for their children. I thank all my staff, Rose Memorial School, and all the students with the bottom of my heart for all their hard work and for making this event possible. Thank you.